SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ. ವೃಷಭ ಸಿನಿಮಾ ಈ ತಾನೇ ನೋಡಿಕೊಂಡು ಆಚೆ ಬಂದ್ವಿ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಸ್ಟೋರಿ ಲೈನು ನಮ್ಮ ನಂದಕಿಶೋರ್ ಅವರ ಡೈರೆಕ್ಷನಲ್ಲಿ ಸಮರ್ಜಿತ್ ಅವರು ಅಭಿನಯಿಸಿದ್ದಾರೆ. ಅದು ಕಂಪ್ಲೀಟ್ ಆ್ಯಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಇಟ್ಸ್ ಅ ವೆರಿ ಡಿಫಿಕಲ್ಟು ಅಂಥ ಒಬ್ಬ ಮೇವ್ರಿಕ್ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಿ ಸೈ ಅನ್ಸ್ಕೊಳ್ಳೋದು ಇಟ್ಸ್ ರಿಯಲಿ ಎ ಚಾಲೆಂಜಿಂಗ್ ಜಾಬ್. ಅದನ್ನು ಸಮರ್ಜಿತ್ ಹ್ಯಾಸ್ ಡನ್ ಎಫರ್ಟ್ಲೆಸ್ಲಿ. ತುಂಬ ಖುಷಿ ಆಯಿತು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಮರ್ಜಿತ್. ಕುಡೆಸ್ಟಿಯು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ಯಾ, ರಿಯಲಿ ಮೈಂಡ್ ಬ್ಲೋಯಿಂಗ್. ಅದೇ ಹೇಳ್ತಾ ಇದ್ದೆ, ಮೋಹನ್ ಲಾಲ್ ಸರ್ ಜೊತೆ ನಿಂತ್ಕೊಂಡು ರಿಯಾಕ್ಷನ್ ಶಾಟ್ ಕೊಡೋದಕ್ಕೆ ಕಷ್ಟ ಅಂತದ್ರಲ್ಲಿ ಇವಾಗ ಕೆಲವು ಕಡೆ ಅವ್ರನ್ನೂ ಸಹಿತ ಡಾಮಿನೇಟ್ ಮಾಡಿರೋಂಥ ಪರ್ಫಾರ್ಮೆನ್ಸ್ ಸಮರ್ಜಿತ್ತು. ತುಂಬ ಖುಷಿ ಆಯಿತು. ಆ್ಯಕ್ಷನ್ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಎಸ್ಪೆಷಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಬೋದು, ಚಿಲ್ಲಿ ಉಡಾಯಿಸಿದ್ದೇನೆ. ತುಂಬ ಖುಷಿ ಆಯಿತು. ಇಂಥ ಯಂಗ್ಸ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ಇವಾಗ ಭಾಳ ಅವಶ್ಯಕತೆ ಇರೋವಂಥ ಒಂದು ಸ್ಲಾಟ್ ಅದು. ಸೊ ಸಮರ್ಜಿತ್ ಹ್ಯಾಸ್ ಫುಲ್ಫಿಲ್ಡ್ ಇಟ್ ಇನ್ ಪ್ಯಾನ್ ಇಂಡಿಯನ್ ಲೆವೆಲ್. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಗುಡ್ ಲಕ್. ಆಬ್ಸಲ್ಯೂಟ್ಲಿ ಅದೇ ಹೇಳ್ತಾ ಇದ್ದೆ, ಈ ಪರ್ಫಾರ್ಮೆನ್ಸು ಒಂದು ಪೀರಿಯಡಿಕ್ ಹೋಗುತ್ತೆ, ಒಂದು ಪ್ರೆಸೆಂಟ್ ಬರುತ್ತೆ. ಅದೆರಡೂ ಬ್ಯಾಲೆನ್ಸ್ ಮಾಡಿ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ರೆಂಡರ್ ಮಾಡೋದಿದೆಯಲ್ಲ, ಅದು ಎಗೈನ್ ಮೋಹನ್ ಲಾಲ್ ಸರ್ ಜೊತೆ ಅಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ. ಜೊತೆಗೆ ರಾಗಿಣಿ ಅವ್ರ ಜೊತೆ ಕೂಡ ಪರ್ಫಾರ್ಮೆನ್ಸು ಮತ್ತು ಯೂನಿಕ್ ಸ್ಟೋರಿ ಲೈನ್. ಎಸ್ಪೆಷಲಿ ನಾನು ಏನಾದರೂ ಹೇಳಿದ್ರೆ ಸ್ಟೋರಿ ಲೀಕ್ ಮಾಡ್ದಂಗಿರುತ್ತೆ. ಸೊ ನೀವು ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸು, ಒಂದು ಸ್ಟೋರಿ ಲೈನ್. ಅದನ್ನು ನೀವು ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್. ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಈ ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರು ಮೂವೀಸ್ಗೆ ಫೀಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ವೃಷಭ ಇಸ್ ಒನ್ ಆಫ್ ದ ಸಿನಿಮಾಸ್. ಸಮರ್ಜಿತ್ ಅವ್ರನ್ನ ನೋಡಿ ವೆರಿ ಪ್ರಾಮಿಸ್ ಆ್ಯಕ್ಟರ್ ಟು ಕನ್ನಡ. ವೆಲ್ಕಮ್ ಟು ದ ಹಬ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನನ್ನ ಗೆಳೆಯ ಮತ್ತು ಜೊತೆಗಾರ, ನನ್ನ 2 ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿತ್ಗೆ ಇವತ್ತು ಒಂದು ತುಂಬ ಒಳ್ಳೆಯ ದಿನ. ವೃಷಭ ಅದರದ್ದು ಟೈಟ್ಲೇ ತುಂಬ ಅದ್ಭುತವಾದ ಟೈಟ್ಲ್ ಅದು. ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾನೆ. ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿಯವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ ಇನ್ನಷ್ಟು. ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು, ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು. ಅವೆಲ್ಲದನ್ನು ಪಡೆದು ಬಂದಂಥ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತಲೇ ಅನ್ಬೋದು. ತುಂಬ ಅದ್ಭುತವಾಗಿ ನಟಿಸಿದ್ದಾನೆ. ಆಮೇಲೆ ಆ ಕೊನೆ ರೀಲ್ಗಳಲ್ಲಂತೂ ಅವನ ಆ್ಯಕ್ಷನ್ ಕ್ಯಾಲಿಬರ್ ಮತ್ತು ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು, ಎಮೋಷನ್ಸು ಎಲ್ಲವೂ ತುಂಬ ಹೊಸದಾಗಿದೆ. ಒಂದು ಹೊಸ ಪ್ರತಿಭೆ. ಈಗ ಆಲ್ರೆಡಿ 2ನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂಥ ಒಂದು ಪ್ರಗತಿ ಸಮರ್ಜಿತದು. ದಯಮಾಡಿ ಸಮಸ್ತ ನಾಡು ಈ ಹೊಸ ಪ್ರತಿಭೆಗಳನ್ನು, ಹೊಸಬರು ಯಾವತ್ತೂ ಚೆನ್ನಾಗಿ ಮಾಡಿದ್ರು ಕರ್ನಾಟಕದವ್ರು ಕೈ ಬಿಟ್ಟಿಲ್ಲ. ಇಮೂನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಸಿನಿಮಾದಲ್ಲಿ. ಅದು ನೋಡೋಕ್ಕೆ ವೃಷಭ ಅಂತಿದ್ದಾಗೆ ಮೋಹನ್ ಲಾಲ್ ಸರೇ ಕಾಣಿಸ್ತಾರೆ. ಬಟ್ ಈತನ ಕಾಂಟ್ರಿಬ್ಯೂಷನ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ತುಂಬ ದೊಡ್ಡ ಲೆವೆಲಿನ ಪರ್ಫಾರ್ಮೆನ್ಸ್ ನೋಡ್ಬೋದು ಸಮರ್ಜಿತದ್ದು. ಹೇಳಿ ಕೇಳಿ ನಾವೆಲ್ಲ ಇವರ ತಾತನ ಭಕ್ತರು, ಇವ್ರ ತಂದೆಯ ಸ್ನೇಹಿತರು. ಈತ ನನ್ನ ಜೊತೆಗಾರ. ಜೊತೆಗೆ ಇವತ್ತು ಅವನ ಪ್ರಗತಿ ನೋಡಿ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ಪಿ ಲಂಕೇಶ್ ಅವ್ರು ನೆನಪಾಗ್ತಿದ್ದಾರೆ ಇವತ್ತು. ಅಂಥ ಸೆನ್ಸಿಬಲ್ ಮಂಥನದ ಒಬ್ಬ ಹುಡುಗ ಇವತ್ತೊಂದು ಸ್ಟಾರ್ ಆಗೋ ಹಂತಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ನೋಡ್ತಿರೋದೇ ಒಂದು ದೊಡ್ಡ ಸಂತೋಷ. ಸಮಸ್ತ ನಾಡು ಈ ಚಿತ್ರವನ್ನು ನೋಡಿ ಚಿತ್ರಕ್ಕೆ ಹಾರೈಕೆ ನೀಡಿ ಮತ್ತು ಸಮರ್ಜಿತ್ಗೆ ಶುಭ ಕೋರಬೇಕಾಗಿ ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ. ನಿರ್ದೇಶಕ ನಂದನಿಗೆ ನನ್ನ ಶುಭಾಶಯಗಳು, ಇಂದ್ರಜಿತ್ ಲಂಕೇಶ್ ಅವರಿಗೆ ಶುಭಾಶಯಗಳು, ಸಮಸ್ತ ಚಿತ್ರತಂಡಕ್ಕೆ ನನ್ನ ಧೀರಸಂಡ ನಮಸ್ಕಾರ. ಜೈ ವೃಷಭ. ಒಂದು ಕೂತು ತೋರಿಸ್ಬಿಡೋನಿಗೆ
ಆ್ಯಕ್ಷನ್ನು ಮೈಯಲ್ಲಿರಬೇಕದು, ನಾವು ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ. ಇವನಿಗೆ ಒಂಥರ ನಾರ್ಮೈ, ಬೇಗ ಹೊಟ್ಟೆ ಬರಲ್ಲ, ಅದ್ಭುತ ಹೊಡೆದಾಟ ಕಾಣಿಸುತ್ತೆ. ಒಬ್ಬ ಆ್ಯಕ್ಷನ್ ಹೀರೋ ಕೂಡ ಕಾಣಿಸ್ತಾನೆ. ಆಮೇಲೆ ಅವನ ನಿಲುವು, ಅವನ ಹೈಟಿಗೆ ಆ್ಯಕ್ಷನ್ ಹೇಳಿ ಮಾಡಿಸೋದಂಥ ಒಂದು ಜನರು ಅವನಿಗೆ, ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಏನಾದರೂ ಕೇಳ್ತೀರಾ? ನಾವೇ ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ. ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆ್ಯಕ್ಷನ್ ಎಲ್ಲ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಮೋಷನ್ಸ್ ಹಾಕಬೇಕು, ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂಥ ಕೆಲಸ ಇಲ್ಲವೇ ಇಲ್ಲ. ಸೊ ಐ ಆಮ್ ಟ್ರೂಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್. ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಇಮೋಷ್ನಲ್, ವೆರಿ ಓವರ್ಮ್. ಯಾಕಂದರೆ ನಾನು ಇವತ್ತು ಪ್ರಮೋಷನ್ಸ್ ಆದಮೇಲೆ ನಾವು ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ವಿ, ನಮಗೆ ತುಂಬ ಇಮೋಷ್ನಲಿ ಫೀಲ್ ಆಗ್ತಿದೆ. ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ. ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ಡ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ, ತೆಲುಗು ವರ್ಷನ್ ಕೂಡ. ಬಟ್ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಈ ಜರ್ನಿ ಮೋರ್ ದೆನ್ 2 years ಇರೋದ್ರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್, ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಡೆಲಿವರ್ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಡ್ಯುಯಲ್ ಶೇಡ್ಸಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಅದನ್ನು ಇಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ನಾವು ಯಾವತ್ತು ಫೈಟರ್ಸೇ. ಐ ಥಿಂಕ್ ತುಂಬ ಮಜವಾಗಿತ್ತು. ಏನಂದರೆ ಕಲರಿಪಟ್ಟು ಮಾಡಿದ್ದೀನಿ ಫಿಲ್ಮಲ್ಲಿ. ಸೊ ಆ ಒಂದು ಫೈಟ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಲಾಲ್ ಸರ್ ಇಸ್ ಆಲ್ರೆಡಿ ಅ ಕಲರಿಪಟ್ಟು ಫೈಟರ್ ಆ್ಯಂಡ್ ಟ್ರೈನ್ಡ್ ಇನ್ ಕಲರಿಪಟ್ಟು. ಸೊ ಆ ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಫಾರ್ ದ ಇಂಟ್ರೊಡಕ್ಷನ್ ಆ ಒಂದು ಬೆಲೆ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ. ಬಟ್ ದ ಕೈಂಡ್ ಆಫ್ ಲವ್ ದಟ್ ಐ ಆಮ್ ರಿಸೀವಿಂಗ್ ಫಾರ್ ದಿಸ್ ಕ್ಯಾರೆಕ್ಟರ್ ಇಸ್ ಅನ್ಬಿಲೀವಬಲ್. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಏನು ಹೇಳಬೇಕು ಹೇಳಿ, ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ಸೋ ಪ್ರೌಡ್. ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡಬೇಕು ಅಂದರೆ ಈಸಿ ಇಲ್ಲ, ಆ್ಯಕ್ಷನ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಡಾನ್ಸ್ ಮಾಡಬೇಕು ಅಂದರೆ ಈಸಿ ಅಲ್ಲ. ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ. ಬಿಕಾಸ್ ನಾನು ಅವನದು ಕೂಡ ಆಲ್ಮೋಸ್ಟ್ 1.5 years ಜರ್ನಿ ನೋಡಿದ್ದೀನಿ ಈ ಸಿನಿಮಾ ಜೊತೆಗೆ. ಸೊ ತುಂಬ ಖುಷಿ ಆಗುತ್ತೆ ವೆನ್ ಯು ಸಿ ಯಂಗ್ ಆ್ಯಕ್ಟರ್ಸ್ ವರ್ಕಿಂಗ್ ಸೋ ಹಾರ್ಡ್ ಆ್ಯಂಡ್ ಡೂಯಿಂಗ್ ಸೋ ವೆಲ್. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ದಾನೆಂದರೆ ಎಲ್ಲರೂ ಈ ಸಿನಿಮಾ ಶುಡ್ ವಾಚ್ ಫಾರ್ ಸಮರ್. ಅಫ್ಕೋರ್ಸ್ ಲಾಲ್ ಸರ್ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ವಿ ಆರ್ ಹೆಮ್ಮೆ ವಿಷಯ. ಅವರು ನಮಗೆ ಎಷ್ಟು ಸ್ಪೇಸ್ ಕೊಟ್ಟಿದ್ದು ಪರ್ಫಾರ್ಮ್ ಮಾಡೋಕ್ಕೆ, ಮತ್ತು ಆ ಒಂದು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದು. ಇಟ್ ಟೇಕ್ಸ್ ಅ ವೆರಿ ಸೆಕ್ಯೂರ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಆ್ಯಕ್ಟರ್ ಟು ಡೂ ಸಮಥಿಂಗ್ ಲೈಕ್ ದ್ಯಾಟ್. ಸೊ ವಿ ಆರ್ ಬ್ಲೆಸ್ಡ್. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಖುಷಿ ಆಗುತ್ತೆ. ಮೆನಿ ಮೋರ್ ಟು ಯು, ಮೆನಿ ಮೋರ್ ಸಕ್ಸಸ್ಸಸ್. Star of the show. Bye, Ma. Bye, sweetie. Bye. Congratulations once again. ಹೊಸ ವರ್ಷದ ಏನಾಗಿದೆ ಗೊತ್ತಾ? ನಾನ್ ಮಾಡಿದ್ನ ಅವರೇ ಬಂದು ಡಿಕ್ಕಿ ಹೊಡ್ತಿದ್ದು. ಇಲ್ಲ, ಪ್ರೀತಿಯಿಂದ ಡಿಕ್ಕಿ. ಅನುದೇಸಿ ಇಬ್ರು ಹೆಣ್ಮಕ್ಳು ಜೊತೆಗೆ ಬಂದ್ರೆ ಹೆಂಗೆ ಎಲ್ಲ
ಓಕೆನಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಮೆರಿ ಕ್ರಿಸ್ಮಸ್. ತುಂಬ ಒಳ್ಳೇದಾಗಲಿ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಇವತ್ತು ಖುಷಿಯಾಗಿ ಒಂದು ಸಿನಿಮಾ ನೋಡಿದೆ ನಾನು, ವೃಷಭ ಸಿನಿಮಾದ ಹೀರೋ ಹೋಲ್ ಆ್ಯಂಡ್ ಸೋಲ್ ಇಲ್ಲಿದ್ದಾರೆ. ನಿಜವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮಗೆ? ಎಲ್ಲೋ ಒಂದು ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗನ್ಸುತ್ತೆ. ನಾನು ಇಂದ್ರಜಿತ್ ಸರಿಗೆ ಹೇಳ್ತಾ ಇರ್ತೀನಿ, ಸಮಾಜದ ಖುಷಿ ಆಗೋದೇನಂತ ಹೇಳಿದ್ರೆ ಒಂದೇ ಟೈಪ್ ಕಾಸ್ಟ್, ಒಂದು ಬರೀ ರೊಮ್ಯಾಂಟಿಕ್ ಸಿನಿಮಾ ಆ ಥರ ಅಲ್ಲ. ಹೀ ಕ್ಯಾನ್ ಡೂ ಎವ್ರಿಥಿಂಗ್. ಲೈಕ್ ಹೀ ಈಸ್ ಅ ಓವರ್ ಆಲ್ ಸ್ಟಾರ್. ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ, ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ. ಪದ್ಮಭೂಷಣ, ಹೀ ಈಸ್ ವಂಡರ್ಫುಲ್. ಅವರ ಪಕ್ಕದಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ನಾಟ್ ಎನ್ ಈಸಿ ಜಾಬ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನೀವು ತುಂಬ ಬೆಳಿತೀರಾ, ಅದು ಗೊತ್ತು, ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೃಷಭ ಸಿನಿಮಾ ಎಲ್ಲರೂ ನೋಡಿ ತುಂಬ ಅತ್ಯುತ್ತಮವಾಗಿ ಮಾಡಿದಂಥ ಸಿನಿಮಾ. ನಂದಕಿಶೋರ್ ಅವರು, ನಮ್ಮ ನಂದಕಿಶೋರ್ ಅವರು ಮಾಡಿದಂಥ ಸಿನಿಮಾ. ಸೊ ಎಲ್ಲರೂ ಸಿನಿಮಾನ ಪ್ರಮೋಟ್ ಮಾಡಿ ನೋಡಿ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ರಾಗಿಣಿ ಅವರು ಈಗಷ್ಟೇ ಹೋದರು, ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಒಬ್ಬ ರಾಣಿಯಾಗಿ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಓವರ್ ಆಲ್ ಎಲ್ಲ ಇಂಡಸ್ಟ್ರಿಯ ನಟರಿದ್ದಾರೆ ಇದರಲ್ಲಿ. ಅಲಿ ಅವರಿಂದ ಹಿಡಿದು ಅಯ್ಯಪ್ಪ ಅವರಿಂದ ಹಿಡಿದು ಐ ಥಿಂಕ್ ಯು ಹ್ಯಾವ್ ಲೈಕ್ ದ ಹೋಲ್ ಲಾಟ್ ಆಫ್ ಸ್ಟಾರ್ ಕಾಸ್ಟ್. ಎಲ್ಲನೂ ನೋಡೋದಕ್ಕೆ, ಕಣ್ಣು ತುಂಬಿಕೊಳ್ಳೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ. ಎಲ್ಲರೂ ವೃಷಭ ನೋಡಿ. ಆಲ್ ದ ವೆರಿ ಬೆಸ್ಟ್ to Samarjit and all the very best to the team Rishabha. Thank you. ಹಾಯ್, ಹಲೋ, ನಮಸ್ತೆ. ಈಗ ತಾನೇ ಋಷಭ ನೋಡ್ಕೊಂಬಂದೆ. ಆಲ್ ದ ಬೆಸ್ಟ್ ಎಂಟರ್ ಟೀಮ್ ಋಷಭ. ಆಮೇಲೆ ನಂದಕಿಶೋರ್ ಡೈರೆಕ್ಷನ್ನು, ಅವ್ರಿಗೆ ಒಳ್ಳೇದಾಗಲಿ. ಸಮರ್ಜಿತ್, ಇದು ಎಷ್ಟನೇ ಸಿನಿಮಾ? ಸರಿ, ಎರಡನೇದು. ಮೋಹನ್ ಲಾಲ್ ಅವ್ರದ್ದು ಮೋರ್ ದೆನ್ 50 ಮಾಡಿರ್ಬೋದಾ ಸರ್? 450 ಸಿನಿಮಾ ಮಾಡಿದ್ದಾರೆ. ಅಷ್ಟು ಮಾಡಿದಾರ? ಬಟ್ ರಿಯಲಿ ಗ್ರೇಟ್. ಯಾಕೆಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಂಥ ಒಬ್ಬ ಸೂಪರ್ ಸ್ಟಾರ್ ಮುಂದೆ ನಮ್ಮ ಕನ್ನಡದ ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ಎದೆ ಇಟ್ಟು ಅಷ್ಟು ಖಡಕ್ಕಾಗಿ ಮಾತಾಡೋದು, ಖಡಕ್ಕಾಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದು ಅಷ್ಟು ಈಸಿನೇ ಅಲ್ಲ. ಯಾಕಂದರೆ ಹೊಸ ಹುಡುಗ, ಹೊಸ ಕಲಾವಿದ ಮಾಡಿರೋದು ಒಂದು ಸಿನಿಮಾ ನೀವು ಇನ್ನೂ ಕನ್ನಡದಲ್ಲಿ. ಆಲ್ರೆಡಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದೀರಾ. ನಿಮ್ಮ ಮುಂದೆ ಹೇಳಬೇಕು ಅಂತಲ್ಲ, ನಾನು ರಿಯಲಿ ಗೂಸ್ ಬಂಪ್ಸ್ ನನಗೆ ನೋಡ್ತಾ ಇದ್ರೆ, ಇದೇನಪ್ಪ ಎರಡನೇ ಸಿನಿಮಾಗೆ ಈ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ. ಒಬ್ಬ ಸ್ಟಾರ್ ಲೆವೆಲ್ಗೆ ಮಾಡಿದ್ದೀರಾ. ಸೊ ನೀವು ಸ್ಟಾರ್ ಆಗ್ತೀರಾ, ಡೆಫಿನೆಟ್ಲಾಗಿ ನೀವು ಸ್ಟಾರ್ ಆಗ್ತೀರಾ. ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕನ್ನಡ ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾಯಿದೆ. ಈಗ ಕನ್ನಡ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಹೊರಗಡೆ ಹೋಗಿ ದೊಡ್ಡ ಕಲಾವಿದ್ರ ಜೊತೆ ಇಲ್ಲಿತ್ಕೊಂಡು ಅಲ್ಲಿತ್ಕೊಂಡು ಎಲ್ಲ ಕಡೆ ಹೆಸರು ಮಾಡ್ತಿರೋದು, ಅದು ಕನ್ನಡದ ಹೆಮ್ಮೆ. ವೃಷಭ ಮಲಯಾಳಮಲ್ಲೂ ಇದೆ, ತೆಲುಗುಲಿದೆ, ನಮ್ಮ ಕನ್ನಡದಲ್ಲೂ ಇದೆ. ಎಲ್ಲ ಪ್ರೋತ್ಸಾಹ ನೀಡಿ. ಕನ್ನಡ ಚಿತ್ರರಂಗಕ್ಕೆ ಹೀರೋಗಳ ಕೊರತೆ ಭಾಳ ಇದೆ. ಯಾಕಂದರೆ ಹೀರೋಗಳಿಲ್ಲ. ಇವತ್ತು ಒಳ್ಳೊಳ್ಳೆ ಕಥೆಗಳಿದೆ, ನಿರ್ದೇಶಕರುಗಳಿದ್ದೀವಿ, ಕಥೆಗಳು ಮಾಡ್ಕೊಂಡಿದ್ದೀವಿ, ಹೀರೋಗಳಿಲ್ಲ. ಸೊ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಭರವಸೆ ಬರ್ತಾಯಿದೆ. ನೆಕ್ಸ್ಟೆಲ್ಲ ನೀವೆಲ್ಲ ಒಳ್ಳೊಳ್ಳೆ ಸ್ಟಾರ್ಗಳಾಗಿ ಇಲ್ಲಿ ನಿಂತ್ಕೊತೀರ ಅಂತ. ಆಲ್ ದ ಬೆಸ್ಟ್ ಸಮರ್ಜಿತ್, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರೂ ಸಪೋರ್ಟು. ನಾವೇನೇ ವಿಶ್ ಮಾಡಿದ್ರು ಅದು ನಾವು ಹರಿಸ್ತೀವಿ, ಹಾರೈಸ್ತೀವಿ. ಆದರೆ ನಿಮ್ಮೆಲ್ಲರೂ ಸಹಕಾರ ಈ ಥರ ಯಂಗ್ಸ್ಟರ್ಸ್ ಮೇಲೆ ಇರಬೇಕು, ಪ್ರತಿಯೊಬ್ಬರ ಮೇಲೂ ಇರಬೇಕು. ಆದರೆ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಇರಬೇಕು. ಇವ್ರಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹೀರೋ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕರಾಗಿ ಮಾಡಿದ್ದಾರೆ. ಆ್ಯಂಡ್ ಮೋಹನ್ ಲಾಲ್ ಸರ್ ಹಾಗೆ ಹೀರೋ ಸರ್ದು ಫೈಟಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ದಯವಿಟ್ಟು ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು. ಆ್ಯಂಡ್ ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ಮೇರಿ ಕ್ರಿಸ್ಮಸ್. ತುಂಬ ಖುಷಿ ಆಯಿತು. ಇವಾಗ ತಾನೇ ಋಷಭ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ. ಆ್ಯಂಡ್ ಓಲ್ ಟೀಮ್ಗೆ ಆಲ್ ದ ಬೆಸ್ಟ್. ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ಗೆ ಇದು ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ತಂದೆ ಪಾತ್ರದಲ್ಲಿ. ಜೊತೆಗೆ ಈಗ ಆಫ್ ಸ್ಕ್ರೀನಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಈ ಕ್ಯಾರೆಕ್ಟರ್ ಮಾಡಿದರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಏಕೆಂದರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ದೀವಿ. ಇಲ್ಲ, ಸಮರ್ಜಿತ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ದೀವಿ. ಹಾರಿಸ್ತಿದ್ದೀರಿ ನೀವೆಲ್ಲರೂ ಕೂಡ.
ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕೆ ಹೊರಟಿದ್ದಾರೆ. ಅದಂತೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿರ್ತೀವಿ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ದಾರೆ. ಏಕೆಂದರೆ ಶ್ರೀನು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ, ನಮ್ಮ ಕನ್ನಡದವರು. ಕಿಶೋರ್ ಸರ್ ಕೂಡ ಇದ್ದಾರೆ, ನಂದಕಿಶೋರ್ ಸರ್ ಅವರ ನಿರ್ದೇಶನ. ಆಲ್ ದಿ ವೆರಿ ಬೆಸ್ಟ್ ಇಡೀ ಸಿನಿಮಾಕ್ಕೆ. ಈ ಕ್ರಿಸ್ಮಸ್ಗೆ ಇದೊಂದು ಆಫರ್ ಅಂತ ಹೇಳ್ಬೋದು. ಯಾರು ಕೂಡ ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋಂಥ ಸಿನಿಮಾ. ಯೂಶಲಿ ಕೆಲವೊಂದು ಸಿನಿಮಾ ಮನೇಲೂ ನೋಡ್ಬೋದು ಅಂತ ಹೇಳ್ತೀವಿ, ಬಟ್ ಈ ಸಿನಿಮಾ ಡಿಸೈನ್ ಆಗಿರೋದೇ ಥಿಯೇಟ್ರಲ್ಲಿ ನೋಡೋಕ್ಕೆ, ಡಿಸೈನ್ ಆಗಿರೋದೇ ಈ ಮ್ಯೂಸಿಕ್ನ ಥಿಯೇಟ್ರಲ್ಲಿ ಕೇಳಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ಆ್ಯಂಡ್ ಸಮಜಿತ್ ಸರ್, ಆಲ್ ದಿ ವೆರಿ ಬೆಸ್ಟ್. ಪ್ಯಾನಿನ ಸ್ಟಾರ್ ಇರೋದು ನಿಮ್ಮನ್ನು ಸಮಜಿತ್ ಅಂತ ಕರೆಯೋಕ್ಕಾಗಲ್ಲ. ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಗುಡ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಬ್ರದರ್, ಗೆಳೆಯ ಸಮರ್ಜಿತ್ಗೆ ಐ ವಿಶ್ ಯು ಗುಡ್ ಲಕ್. ಲುಕ್ ಲೈಕ್ ಬಾಲಿವುಡ್ ಹೀರೋ. ತುಂಬ ಖುಷಿ ಆಯಿತು ನೋಡಿ ಬ್ರದರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತೇನು ಸ್ಟಾರ್ ವಾರು ಅಂತ ಏನು ಇದು ಮಾಡ್ತಾರೆ, ಯಾರೋ ಹೀರೋ ಯಾರಿಗೋ ಹೊಡೆದ್ರೆ ಅಂದರೆ ಕಾಂಟ್ರವರ್ಸಿ. ಸರ್ ಇವತ್ತಿನ್ನೂ ಹೊಸಬ ಸರ್, ಗೆಳೆಯ ಹೊಸಬ. ಇವತ್ತು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ಆ ಇಂಟ್ರ್ಯಾಕ್ಟ್ ಇದೆಯಲ್ಲ, ಒಂದು ಆ್ಯಕ್ಷನ್ ಸೀಕ್ವೆನ್ಸು ಮತ್ತೊಂದು ಮಗದೊಂದರಲ್ಲಿ, ಇದನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಾ? ಸಿನಿಮಾ ರೀತಿಯೇ ನೋಡಿ ಅಂತ ಹೇಳ್ತೀನಿ. ಗೆಳೆಯ ವಿಶ್ ಯು ಗುಡ್ ಲಕ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಸಿಕ್ಕಿದ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಭವಿಷ್ಯ ಇದೆ ಗೆಳೆಯ. ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಇರೋಣ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು. ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ, ಬಟ್ ಆ ಸೀನ್ ನನಗೆ ನಾನು ನೋಡಿದಾಗ ಒಂದು ತುಂಬ ಇಂಟೆನ್ಸ್ ಆಗಿ ಅನಿಸ್ತು. ಯಾಕಂದರೆ ಅವರು ಆ ಕಣ್ಣಲ್ಲಿ ಆ ಫೀಲ್ ತೋರಿಸಿದ್ರು. ಸೊ ಆ ಇಂಟ್ರ್ಯಾಕ್ಷನ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಬಗ್ಗೆ ಒಂದು ಹೇಳಬೇಕು, ಅವರು ತುಂಬ ಕಲಿಸ್ತಾರೆ ಒಬ್ಬ ಹೊಸ ನಟನಾಗಿ. ಬಂದಾಗ ನಿಜವಾಗ್ಲೂ ಅವ್ರು ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಸರ್. ಅವರು ಒಂದು ಸ್ಪೆಷಲ್ ರೋಲ್ ಇದೆ, ತುಂಬ ಇಂಟೆನ್ಸ್ ಆಗಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ರೋಲ್ ಆದರೂ ಚೊಕ್ಕವಾಗಿದೆ, ದಯವಿಟ್ಟು ನೋಡಿ. ನಂದಕಿಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೈ. ನಮಸ್ಕಾರ. ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಇವನ್ ಫೈಟಿಂಗ್ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ್ಯಂಡ್ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಕೂಡ ಇದೆ. ಸೊ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಬೇಗ ಕನ್ನಡದಲ್ಲೂ ರಿಲೀಸ್ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆದ್ರಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸ್ನೇಹಿತರೆ, ಸಮರ್ಜಿತ್ ಜೊತೆ ನಿಲ್ಲಕ್ಕೆ ಭಾಳ ಹೆಮ್ಮೆ, ಖುಷಿ ಆಗ್ತಾಯಿದೆ. ನಾನು ಲಂಕೇಶ್ ಫ್ಯಾಮಿಲಿನ, ಯಾಕಂದರೆ ನಾನು ಲಂಕೇಶ್ ಪತಿಗೆ ಕೆಲಸ ಮಾಡಿದ್ದೆ, ಲಂಕೇಶ್ ಅವ್ರ ಜೊತೆ ಮಾಡಿದ್ದೆ, ಆಮೇಲೆ ಇಂದ್ರಜಿತ್ ಜೊತೆ ಮಾಡಿದ್ದೆ. ಇವತ್ತು ಸಮರ್ಜಿತ್ ಅವರ ಬೆಳವಣಿಗೆ, ಅವರ ಗ್ರೋತ್ ನೋಡಿ ನಾನು ಸೋ ಪ್ರೌಡ್. ನಾನು ಸಿನಿಮಾದ ಮೊದಲೇ ಅವ್ರ ಹತ್ರ ಒಂದು ಸೆಲ್ಫಿ ತಗೊಂಡೆ. ಐ ಆಮ್ ಶೂರ್ ಕನ್ನಡದ ಒಬ್ಬ ನಟ ಗ್ಲೋಬಲ್ ಲೆವೆಲಲ್ಲಿ, ಲೋಕಲ್ ಬಾಯ್ ಈಸ್ ಗ್ಲೋಬಲ್ ಲೆವೆಲಲ್ಲಿ ಖಂಡಿತ ಶೈನ್ ಆಗ್ತಾರೆ. ಎಲ್ಲ ಸೂಚನೆಗಳನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅದ್ಭುತವಾದ ಫೈಟಿಂಗ್, ಅದ್ಭುತವಾದ ಡ್ಯಾನ್ಸ್, ಕಣ್ಣಲ್ಲೇ ಮಾತಾಡುವ ಕಲೆ. ಬಹುಶಃ ಲಂಕೇಶ್ ಅವರು, ಇಂದ್ರಜಿತ್ ಅವರು ಏನು ಕನಸು ಕಾಣಿದಾರೋ, ಸಮರ್ಜಿತ್ ಆ ಕನಸನ್ನೆಲ್ಲ ಕನಸು ಮಾಡ್ತಾರೆ ಭಾವನೆ. ಮತ್ತು ನನಗೆ ಬಹಳ ಖುಷಿ, ನಂದಕಿಶೋರ್ ನಮ್ಮ ಕನ್ನಡದ ಡೈರೆಕ್ಟ್ರು ಅನೇಕ ಕನ್ನಡದ ತಂತ್ರಜ್ಞರನ್ನು, ಕಲಾವಿದರನ್ನು ಬಳಸ್ಕೊಂಡು ಇಷ್ಟು ಒಳ್ಳೆಯ ಸಿನಿಮಾ ಮಾಡಿದ್ದು. ನಾನು ನಂದಕಿಶೋರ್ ಕೂಡ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಮೋಹನ್ ಲಾಲ್ ಬಗ್ಗೆ ಮಾತಾಡುವ ಪ್ರಶ್ನೆನೇ ಇಲ್ಲ. ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಟಿಸ್ಟ್. ಖಂಡಿತವಾಗಿ ಈ ಸಿನಿಮಾ ಎಲ್ರಿಗೂ, ಎಲ್ಲರ ಮನಸ್ಸಿಗೂ ಮುದ ನೀಡುತ್ತೆ. ಎಸ್ಪೆಷಲಿ ಸಮರ್ಜಿತ್ ಆ್ಯಕ್ಟಿಂಗ್ ನೋಡಿ. ಸರ್, ನನಗೆ ಡೇ ಒನ್ನಿಂದ ನನ್ನ ಸಿನಿಮಾಗೆ ಒಂದು ಕಾಲೇಜ್ ಇಡಬೇಕು ಅಂದಾಗಿಂದ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಒಂದು ಧೈರ್ಯ ತುಂಬಿದ್ದಾರೆ. ಈ ಸಪೋರ್ಟ್ ನಾನು ಯಾವತ್ತೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನನಗೂ ಟೈಮ್ ಬರುತ್ತೆ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ DK ಶಿವಕುಮಾರ್ ಅವರು ಮೊನ್ನೆ ಸಾಂಗ್ ಲಾಂಚ್ ಮಾಡಿದಾಗ ಹೇಳಿದ್ರು, ನನಗೆ ಟೈಮ್ ಬಂತು ಅಂತ, ಹೊಸ ಟೈಮು. ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಇವತ್ತು ಕನ್ನಡದ ರಿತಿಕ್ ರೋಷನ್ ಆಗಿ ವಿಲ್ ಫೌಂಡ್ ಔಟ್ ಇನ್ ಅವರ್ ಆಲ್ ಮೂವೀಸ್. ಕನ್ನಡದ ಸಿನಿಮಾದಲ್ಲಿ ಮುಂದಿನ ದಿನಗಳಲ್ಲಿ ವಿಲ್ ಬಿ ದ ಬೆಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹಿಮ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಡೆಡಿಕೇಶನ್ ಆಫ್ ಆ್ಯಕ್ಟಿಂಗ್. ಸೊ ಒಳ್ಳೆಯದಾಗಲಿ.
ಆ್ಯಂಡ್ ಇನ್ಕ್ಲೂಡಿಂಗ್ ರಾಗಿಣಿ ಅವರು ಭಾಳ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮೋಹನ್ ಲಾಲ್ ಅವರು ಇಲ್ಲಿ ಮಲಯಾಳಂ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೂ ಕನ್ನಡ ಕಲಾವಿದರಿಗೆ ಭಾಷೆ ಇಲ್ಲ, ಕನ್ನಡಿಗರಿಗೆ ಯಾವುದಕ್ಕೂ ಒಂದು ಲಿಮಿಟ್ ಇಲ್ಲ ಅನ್ನೋದಕ್ಕೆ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಇನ್ನು 100 ಸಿನಿಮಾ ಬರಲಿ. ಋಷಭಲ್ಲಿ ಅದು ಗೂಳಿ ಅಂತ ಡಿ ಕೆ ಶಿವಕುಮಾರ್ ಅವರು ತೋರಿಸಿದ್ರು, ಆ ಗೂಳಿ ಥರನೇ ಇನ್ನೂ ನುಗ್ಗಿ ಸಕ್ಸಸ್ಫುಲ್ ಆಗಲಿ ಅಂತ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಋಷಭ ತಂಡಕ್ಕೆ, ಆಲ್ ಟೆಕ್ನಿಷಿಯನ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೇವೆ ಒನ್ಸ್ ಅಗೇನ್. ದಯವಿಟ್ಟು ಕನ್ನಡ ಸಿನಿಮಾನು ಚೆನ್ನಾಗಿ ಬೆಳೆಸಿ, ಕನ್ನಡ ಸಿನಿಮಾದಲ್ಲಿ ಇನ್ನೂ ಇಂಥ ಹೀರೋಗಳನ್ನ ಸಕ್ಸಸ್ಫುಲ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲಂಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಪ್ರೀಮಿಯರ್ ಶೋ ನೋಡೋಕ್ಕೆ ಬಂದಿದ್ವಿ. ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸ್ಟೋರಿ ಲೈನ್ ನಾನು ನೋಡ್ತಿರೋದು ಮೊದಲನೇ ಸಲ. ಇಟ್ ವಾಸ್ ಆಸಮ್. ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಜನರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಥಿಯೇಟರ್ಗೆ ಬಂದು ನೋಡಿ. ಲೈಕ್ ಡೋಂಟ್ ವೇಟ್ ಟಿಲ್ ದಿ OTT ಪ್ಲ್ಯಾಟ್ಫಾರ್ಮ್ಸ್. ಆಮೇಲೆ ಸಮರ್ಜಿತ್ ಅವರು ಗ್ರೇಟ್ ಆ್ಯಕ್ಟಿಂಗ್. ಏನೋ ಒಂದು 10-20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಥರ ಮೆಚೋರ್ಡ್ ಆ್ಯಕ್ಟಿಂಗ್ ಕ್ಯಾರಿ ಮಾಡಿದ್ರು. ಇಟ್ಸ್ ಓವರ್ ಆಲ್ ಅ ಪವರ್ ಪ್ಯಾಕ್ ಮೂವಿ. ಸೆಂಟಿಮೆಂಟ್, ಆ್ಯಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ, ಎಲ್ಲನೂ ಇದೆ. ನಾವು ಜಸ್ಟ್ ಕಾಂತಾರ ನೋಡಿ ಮುಗಿಸಿದ್ದೀವಿ. ಅದ್ರ ನೆಕ್ಸ್ಟ್ ಫಿಲಮ್ ಅಂದರೆ ವೃಷಭ. ಎಲ್ಲರೂ ಬಂದು ನೋಡಬೇಕು. ಬಿಕಾಸ್ ದ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಗಿವ್ ಇಸ್ ಪವರ್ಫುಲ್ ಮೂವಿ. ಬಿಕಾಸ್ ಅವ್ರ ಪಾಸ್ಟ್ ಲೈಫ್ ತೋರಿಸ್ತಾರೆ, ರೀಇನ್ಕಾರ್ನೇಷನ್ ತೋರಿಸ್ತಾರೆ, ಸನಾತನ ಧರ್ಮ ಬಗ್ಗೆ ಹೇಳ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಹುಕ್ ಇರುತ್ತೆ ಮೂವಿ ಫುಲ್ಲಲ್ಲಿ. ಸೊ ಬಂದು ಎಲ್ಲರೂ ಸಿನಿಮಾದಲ್ಲೇ ನೋಡಿ. ಇವ್ರು ಹೇಳ್ದಂಗೆ OTT ಪ್ಲ್ಯಾಟ್ಫಾರ್ಮಲ್ಲಿ ವೇಟ್ ಮಾಡಬೇಡಿ, ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತು ಹಬ್ಬದ ದಿನ ಆದರೂ ಎಲ್ಲರೂ ಬಂದಿರೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ನಾನು ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ, ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಕು. ಇಷ್ಟೆಲ್ಲ ಜನರು ಹೊಗಳ್ತಾ ಇರೋದಂದರೆ ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ, ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ, ಈ ಸಿನಿಮಾ ನಾನಿದು ಮಾಡ್ಬೋದು ಅಂತ ಈ ಪಾತ್ರಕ್ಕೆ, ಮತ್ತು ಅದು ಫುಲ್ ಗೈಡೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡಬೇಕು. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೆರಿ ಕ್ರಿಸ್ಮಸ್ ಎಲ್ಲರಿಗೂ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಲೈಕ್ ಆ ಥರ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಬಟ್ ಆ ಸಿಕ್ಕಿದಾಗ ನನಗೆ ಅದೊಂದು ಭಯ ಇತ್ತು. ಆದರೂ ಅವರು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ಒಂದು ಆ ಮಗನ ಪಾತ್ರನ ಮಾಡಬೇಕಾದ್ರೆ ಮಗ ಪಾತ್ರ ಥರ ಅನಿಸ್ಲಿಲ್ಲ, ನಿಜವಾಗ್ಲೂ ಅವ್ರ ಮಗನ ಥರನೇ ಅನಿಸ್ಬಿಡ್ತು ನನಗೆ. ಸೊ ಆ ಥರ ಅದೊಂದು ಜರ್ನಿ ಇದ್ದಿದ್ದೆ ಒಂದು ಅದ್ಭುತವಾದ ಜರ್ನಿ. ಆ ಒಂದೊಂದು ಸೀನು, ಒಂದೊಂದು ಕ್ಷಣನೂ ಆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ ನಾನು ತುಂಬ ಗ್ರೇಟ್ಫುಲ್ಲಾಗಿ ನಮ್ಮ ದೇವ್ರಿಗೆ ಕೈ ಮುಗಿದು ತುಂಬ ಖುಷಿಯಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸರ್ ಅದು ನಮ್ಮ ಆ್ಯಕ್ಷನ್ ಮಾಸ್ಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಶಿವ ಮಾಸ್ಟರು ಅದು ಕಟ್ಟಿ ಫೈಟ್ ನೀವು ಹೇಳ್ತಾ ಇರೋದು ಅದು ಸರ್ಪ್ರೈಸ್ ಆಗಿಲ್ಲ ಸರ್ ಸಿನಿಮಾಗೆಲ್ಲ. ಬಟ್ ಅದಕ್ಕೆ ಶಿವ ಮಾಸ್ಟರ್ ಟ್ರೈನಿಂಗ್ ಕೊಟ್ಟಿದ್ದು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಮತ್ತು ಗಣೇಶ್ ಮಾಸ್ಟರು, ನಿಖಿಲ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಈ ಸಿನಿಮಾದಲ್ಲಿ. ಅವ್ರು ತುಂಬ ಗೈಡೆನ್ಸ್ ಕೊಟ್ಟರು. ಎಲ್ಲ ಫೈಟರ್ಸು ತುಂಬ ಸಹಾಯ ನೀಡಿದ್ದಾರೆ ಈ ಸಿನಿಮಾ ಮಾಡೋದು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಅದು ಆ ಅವಕಾಶ ಸಿಕ್ಕಿದ್ದೆ ಅದಕ್ಕೆ ತುಂಬ ಖುಷಿ ಸರ್. ಆ ಥರ ಇದೇನು ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಅದು ಅವಕಾಶ ಸಿಕ್ಕಿದಂಗಿತ್ತು ಸರ್. ಈ ಸಿನಿಮಾದಲ್ಲಿ ನನಗೆ ಆ ದೊಡ್ಡ ತೆರೆ ಮೇಲೆ ಒಂದು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಆ ಸ್ಕಿಲ್ಸ್ ಎಲ್ಲ ಒಂದು ಶೋಕೇಸ್ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಸರ್, ಅದಕ್ಕೊಂದು ಖುಷಿ ನನಗೆ. ಆಮೇಲೆ ಆ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಈಗ ನಮ್ಗೆ ರಿಲೀಸ್ ಆಗಿರೋದ ಮೇಲೆ ಜನರು ಹೇಳಬೇಕು ನಮಗೆ ಏನು ಅಂದ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ ಅಂತ. ಅವ್ರ ಜೊತೆ ಯಾವಾಗಲೂ ಸೆಟ್ಟಲ್ಲಿ ತುಂಬ ಫನ್ನಾಗಿರ್ತಿತ್ತು ಸರ್. ಅವ್ರು ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಾರೆ. ಅಮ್ಮ ಥರ ಹೇಳೋದು, ಯಾಕಂದರೆ ಅವರು ಹೇಳಿದ್ರೆ ಬೇಜಾರು ಪಡ್ಕೊಂತ, ಯಾಕಂದರೆ ಅವರು ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ರು. ಅದು ತುಂಬ ಖುಷಿ ಆಯಿತು ಸರ್. ಇನ್ನು
ಕೇಳ್ಬೇಕು ಸರ್ ಇವಾಗ ನಾನು ಕೇಳಬೇಕು ಸರ್ ನಾನು ಅವರೆಲ್ಲ ಜೊತೆಗೆ ಮೊದಲೇ ಸಹ ನೋಡಿರೋದು ಈಗ. ಸೊ ಅಪ್ಪ ಆ್ಯಕ್ಚುಲಿ ಬೆಳಗ್ಗೆ ಫೋನ್ ಮಾಡಿದ್ರು, ಅವರು ಬೆಳಗ್ಗೆ ಶೋಗೆ ಹೋಗಿ ಫೋನ್ ಮಾಡಿ ಹೇಳಿದ್ರು ಅವ್ರಿಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು ಸಿನಿಮಾ ನೋಡಿ. ಸೊ ಈಗೆಲ್ಲರೂ ಕೇಳಬೇಕು. ನಿಮ್ಗೇನು ಅನಿಸ್ತು, ನೀವು ಹೇಳಿ ಸರ್. ಖುಷಿ ಸರ್ ಅದು ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.